ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಪುರಸ್ಕೃತ ವೀರಣ್ಣ ಬೆಳ್ಳುಬ್ಬಿ ಅವರಿಗೆ ಹುಣಸಗಿಯಲ್ಲಿ ಸನ್ಮಾನ. ಸುದ್ದಿ: ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲಮರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ವೀರಣ್ಣ ಬೆಳ್ಳುಬ್ಬಿ ಅವರಿಗೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಸಂಘದ ವತಿಯಿಂದ ರಾಜ್ಯಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಹುಣಸಗಿ ತಾಲೂಕಿನ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಂಘದ ವತಿಯಿಂದ ಹುಣಸಗಿ ಪಟ್ಟಣದ ಎನ್ಜಿಒ ಕಾರ್ಯಾಲಯದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವೀರಣ್ಣ ಬೆಳ್ಳುಬ್ಬಿಯವರನ್ನು ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನವಾಗಿ ತಾಲೂಕಿನ ಅಹಿಂದ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಭಾನ್ ಡೆಕ್ಕನ್ ಅವರನ್ನು ಗೌರವ ಸಮರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರು ಹುಲಿಕಲ್ಲವರು ವೀರಣ್ಣ ಬೆಳ್ಳುಬ್ಬಿಯವರ ಶಿಕ್ಷಣ ಕ್ಷೇತ್ರದ ಸೇವೆ, ಸಮಯ ಪಾಲನೆ ಹಾಗೂ ಶಾಲಾಭಿವೃದ್ಧಿಗಾಗಿ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು. ಅದೇ ರೀತಿ ಸುಭಾನ್ ಡೆಕ್ಕನ್ ಅವರ ಸಾಮಾಜಿಕ ಕಳಕಳಿಯನ್ನು ಕೂಡ ಪ್ರಶಂಸಿಸಿದರು. ಎಸ್ಸಿ ಎಸ್ಟಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ವಿಠ್ಠಲ ಚೌಹಾಣ್ ಅವರು ಅಧ್ಯಕ್ಷೀಯ ನುಡಿಯಲ್ಲಿ ಮಾತನಾಡಿ, ಬೆಳ್ಳುಬ್ಬಿಯವರು ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿರುವ ವ್ಯಕ್ತಿತ್ವವಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಜೊತೆಗೆ ಸುಭಾನ್ ಡೆಕ್ಕನ್ ಅವರ ಸಾಮಾಜಿಕ ಚಿಂತನೆಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಗುಳಬಾಳ, ಹಸಿರು ರೈತ ಸೇನೆ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಲಿಪಾಟೀಲ್, ರಂಗನಾಥ್ ದೊರೆ, ಭೀಮಣ್ಣ ವಾಲ್ಮೀಕಿ, ನಿಂಗಣ್ಣ ಚೌಹಾಣ್, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಗೂಡಲ್ಮನೆ ಪರಶುರಾಮ್, ಚಲವಾದಿ ನಿಂಗನಗೌಡ, ತಮ್ಮಣ್ಣ ಗುಡಿಹಾಳ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗುರು ರಾಥೋಡ್ ಅವರು ನಿರೂಪಣೆ ಮಾಡಿದರು. ವರದಿ ಹನುಮಂತ ದೊರಿ, ಜಿಲ್ಲಾ ವರದಿಗಾರ. ಬಂದೇ ಬರ್ತೀನಿ. ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಅತ್ಯುತ್ತಮವಾಗಿ ಕಟ್ಟೋಣ. ರಾಜ್ಯ ಮಟ್ಟದಲ್ಲಿ ಇದನ್ನು ನಂಬರ್ 1 ತಾಲೂಕಾ ಸಂಘಟನೆ ಅಂತ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಹ ನನಗೆ ಸಹಕಾರವನ್ನು ನೀಡ್ತೀರಿ, ಸಲಹೆಯನ್ನು ನೀಡ್ತೀರಿ ಅಂತ ಹೇಳ್ತಾ, ಮತ್ತು ಇಲ್ಲಿ ಕರೆಸಿ ತಾವೆಲ್ಲರೂ ಸಹ ಸನ್ಮಾನ ಮಾಡಲಿಕ್ಕಾಗಿ ತಮ್ಮ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಕೆಲಸವನ್ನು ನಾನು ನಿರ್ವಹಿಸಿದವನು ಕೂಡ ನಾನಲ್ಲ. 2002ರಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಕೊಡೇಕಲ್ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಆಗಿನ ಒಂದು ಸಂದರ್ಭದಲ್ಲಿ ಜನಮೆಚ್ಚಿದ ಶಿಕ್ಷಕ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ನಾನು ಪಡೆದಿದ್ದೀನಿ. ಹಾಗೆ ಇವತ್ತಿನ ದಿವಸ ತಾವೆಲ್ಲರೂ ನನ್ನನ್ನು ಗೌರವಿಸಿದ್ದಕ್ಕಾಗಿ ಅಥವಾ ತಮ್ಮ ಒಂದು ಹೃದಯದಲ್ಲಿ ನನಗೆ ಒಂದು ಸ್ಥಾನ ನೀಡಿದ್ದಕ್ಕಾಗಿ ಈ ಒಂದು ಏನು ಎಸ್ಸಿ ಎಸ್ಟಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಹಾಗೆ ಅಹಿಂದ್ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೃದಯಪೂರ್ವಕವಾಗಿ ಅರ್ಪಿಸಲು ಬಯಸ್ತಾ ಇದ್ದೇನೆ.